ನಿಮ್ಮ ಬದುಕಲ್ಲಿ ಸಕಲವೂ ಇದ್ದು ದೇವರಿಲ್ಲ ಅಂದ್ರೆ ನಿಮ್ಮ ಜೀವಿತ ಶೂನ್ಯ. ನಿಮ್ಮ ಜೀವಿತದಲ್ಲಿ ಸಕಲವೂ ಇದ್ದು ನಿಮಗೆ ಜೀವವನ್ನು ಕೊಡುವಂತ ಯೇಸು ಕ್ರಿಸ್ತನು ಇಲ್ಲವಾದರೆ ನಿಮ್ಮ ಬದುಕು ಶೂನ್ಯ. ನೀವು ಗಳಿಸಿರುವ ಸಕಲವೂ ವ್ಯರ್ಥ. ದೇವರಿಲ್ಲವಾದರೆ ನಿಮಗೆ ಏನು ಇದ್ದು ಏನು ಇಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ ವಾಕ್ಯಗಳು 6ರಿಂದ 8ರವರೆಗೆ ನಾವು ಓದಿ ನೋಡೋಣ. ಸೋಮಾರಿಗೆ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ನಾವು ಈ ವಾಕ್ಯಗಳನ್ನು ಓದಿ ನೋಡುವಾಗ ದೇವರ ವಾಕ್ಯ ನಮಗೆ ಹೇಳುವಂಥ ಆಲೋಚನೆ ಏನು ಅಂತಂತಂದರೆ, ಸೋಮಾರಿಗೆ ನೀನು ಇರುವೆ ಹತ್ರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಪ್ರಭು ಯಾರೂ ಇಲ್ಲ, ಆದರೂ ಸಹ ಅದೇನು ಮಾಡುತ್ತೆ, ಸುಗ್ಗಿಯಲ್ಲಿ ಅಂದರೆ ತನಗೆ ಊಟ ಸಿಗುವಂಥ ಸಮಯದಲ್ಲಿ ಅದು ಹೋಗಿ ತನ್ನ ಊಟವನ್ನು ಕೂಡಿಸಿಟ್ಟುಕೊಳ್ಳುತ್ತೆ, ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತೆ ಅಂದರೆ ದೇವರ ವಾಕ್ಯ ಹೇಳೋದನ್ನು ನಾವು ಗಮನಿಸ್ತೀವಿ. ಆಗ ಇರುವೆಗಳೇನು ಮಾಡುತ್ತೆ, ದೇವರ ವಾಕ್ಯ ಇರುವೆಗಳು ಊಟ ಸಿಗುವಾಗ ಹೋಗಿ ಅವಳು ಊಟವನ್ನು ತಿಂದು ಬಿಡುತ್ತೆ ಅಂತ ಬರೆಯಲ್ಪಡಲಿಲ್ಲ. ಅದರ ವಾಕ್ಯ ಏನು ಹೇಳುತ್ತೆ, ಅದು ಊಟ ಸಿಗುವಾಗ ಊಟವನ್ನು ಕೂಡಿಸಿ ಇಟ್ಟುಕೊಳ್ಳುತ್ತೆ ಅಂತ ವಾಕ್ಯ ಹೇಳುತ್ತೆ. ಆಗ ಇರುವೆಗಳಿಗೆ ಎಲ್ಲಾದರೂ ಊಟ ಸಿಗುತ್ತೆ ಅಂದರೆ ಅದು ಹೋಗಿ ಅಲ್ಲಿ ಕುತ್ಕೊಂಡು ಊಟ ಇದೆಯಪ್ಪ ಹೊಟ್ಟೆ ತುಂಬ ತಿನ್ಬಿಟ್ಟು ಹೋಗೋಣ ಅಂತ ತಿನ್ಬಿಟ್ಟು ಹೋಗಲ್ಲ. ಆದರೆ ಇರುವೇನು ಮಾಡುತ್ತೆ, ಊಟ ಎಲ್ಲರೂ ಸಿಗುತ್ತೆ ಅಂತಂದರೆ ಅದು ತಿನ್ನೋದಿಲ್ಲ, ಆದರೆ ಅದನ್ನು ಮೊದಲು ಎತ್ಕೊಂಡು ಗೂಡಿಗೆ ಹೊರಟು ಹೋಗುತ್ತೆ. ಗೂಡಿಗೆ ಹೊರಟು ಹೋಗಿ ಗೂಡಲ್ಲಿ ಅದನ್ನು ಇಟ್ಕೊಳ್ಳುತ್ತೆ. ಆಗ ಇರುವೆಗಳು ಊಟ ಸಿಗುವಾಗ ಅದನ್ನು ಅಲ್ಲೇ ಕುತ್ಕೊಂಡು ತಿಂದು ಹೋಗ್ದಿರಾ ಅದನ್ನು ತೊಗೊಂಡು ಗೂಡಿಗೆ ಹೋಗೋದು ಯಾಕೆ ಆ ರೀತಿಯಾಗಿ ಮಾಡುತ್ತೆ ಅಂತಂದರೆ, ಒಂದು ವೇಳೆ ಎಲ್ಲ ಒಂದು ಕಡೆ ಊಟ ಇದೆ ಅಂತ ಅಂದ್ಕೊಳ್ಳಿ, ಇರುವೆ ಏನು ಮಾಡುತ್ತೆ, ಬರುತ್ತೆ, ನೋಡುತ್ತೆ, ಊಟ ಇದೆ ಅಂತ ಅಂದ್ಕೊಂಡು ಅನ್ನ ತಿನ್ನುತ್ತೆ ಅಂತ ಅಂದ್ಕೊಳ್ಳಿ, ತಿಂದು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಇರುವೆ ಎಷ್ಟಪ್ಪ ಇರುತ್ತೆ, ಇಷ್ಟೇ ಎಷ್ಟಪ್ಪ ಇರುತ್ತೆ, ಅದರಲ್ಲಿ ಅದಕ್ಕೆ ಹೊಟ್ಟೆ ಎಷ್ಟಪ್ಪ ಇರುತ್ತೆ, ಆ ಹೊಟ್ಟೆ ಅದರಲ್ಲೂ ಇನ್ನೂ ಇರುತ್ತೆ. ಆವಾಗ ಇಷ್ಟೇ ಇಷ್ಟಿರೋಂಥ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅದು ಎಷ್ಟು ತಿನ್ನಬೇಕು? ನೀವೊಂದು ಅನ್ನದ ಆಗಲು ಬಿಡಿಸ್ಬಿಟ್ಟಿದ್ರೆ ಆ ಒಂದು ಅನ್ನದ ಆಗಲಲ್ಲಿ ಎಷ್ಟು ತಿಂದರೆ ಅದು ಹೊಟ್ಟೆ ತುಂಬುತ್ತೆ? ಆ ಅನ್ನದ ಆಗಲು ಪೂರ್ತಿ ತಿನ್ನೋಕ್ಕಾಗುತ್ತೆ ಅದ್ರ ಕೈಯಲ್ಲಿ. ಆ ಆಗಲಲ್ಲಿ ಒಂದು ಇಷ್ಟೇ ಮಾತ್ರ ತಿನ್ನೋಕ್ಕಾಗೋದು. ಆಗ ಇಷ್ಟೇ ತಿನ್ಬಿಟ್ಟು ಹೊಟ್ಟೆ ತುಂಬಾಯ್ತು, ಸರಿ ಆಯಿತು ಮಧ್ಯಾಹ್ನಕ್ಕೆ ಬರ್ತೀನಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದು ವಾಪಸ್ ಹೋಗ್ಬಿಡ್ತಾ ಅಂತ ಅಂದ್ಕೊಳ್ಳಿ. ಆಮೇಲೆ ಅದು ಊರೆಲ್ಲ ಸುತ್ತಾಡ್ಕೊಂಡು ಎಲ್ಲೋ ಸ್ವಲ್ಪ ಜೀರ್ಣ ಆಗಿ ಹೊಟ್ಟೆ ಹಸಿದ ಮೇಲಿಂದ ತಿರ್ಗಾ ಇರುವೆ ಅಲ್ಲೊಂದು ಅನ್ನದ ಆಗಲು ಬಿದ್ದಿತ್ತಲ್ಲ, ಬೆಳಗ್ಗೆ ತಿನ್ಕೊಂಡೆ, ಸರಿ ಮಧ್ಯಾಹ್ನವಾಗಿ ತಿರ್ಗಾ ಏನೋ ಸ್ವಲ್ಪ ತಿನ್ಕೊಳ್ಳೋಣ ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ಕೊಂಡು ತಿರ್ಗಾ ಹಂಗೇ ಬಂತಂತ ಅಂದ್ಕೊಳ್ಳಿ ಅಲ್ಲಿಗೆ. ಈಗ ಆ ಅನ್ನದ ಆಗಲಲ್ಲಿ ಇರುತ್ತಾ? ಈಗ ಅನ್ನದ ಆಗಲಲ್ಲಿ ಇರೋದಿಲ್ಲ. ಉದಾಹರಣೆಗೆ ನೀವು ಬೆಳಿಗ್ಗೆ ನಾಷ್ಟ ರೆಡಿ ಮಾಡ್ತಾಯಿದ್ರೆ ಅಂತ ಅಂದ್ಕೊಳ್ಳಿ, ಚಿತ್ರಾನ್ನ ಮಾಡ್ತಾಯಿದ್ದೀರ ಅಂತ ಅಂದ್ಕೊಳ್ಳಿ. ಬೆಳಿಗ್ಗೆನೆ ನೀವು ಚಿತ್ರಾನ್ನ ನಾಷ್ಟ ರೆಡಿ ಮಾಡಿಕೊಂಡು ಅನ್ನ ಎಲ್ಲ ಕಳ್ಸೋಕೆ ಒಂದು ಸ್ವಲ್ಪ ಅನ್ನ ಕೆಳಗಡೆ ಬೀಳಿಸ್ಬಿಟ್ರಿ. ಒಂದಿರುವೆ ಏನು ಮಾಡ್ತು, ಹಂಗೋಗಿ ಹಿಂಗೆ ಬಂದು ಆ ಟೈಮ್ಗೆ ಸ್ವಲ್ಪ ಅನ್ನ ಐತೆ ಅಂತ ನೋಡ್ಬಿಟ್ಟು ಒಂದು ಸ್ವಲ್ಪ ಅನ್ನ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಸರಿ ಇವಾಗ ಹೋಗೋಣ ಮಧ್ಯಾಹ್ನ ಬರೋಣ ಹೊಟ್ಟೆ ಹಸ್ದಾಗ ಅಂತ ಅಂದ್ಕೊಂಡು ಹೋಗ್ಬಿಡ್ತಂತ ಅಂದ್ಕೊಳ್ಳಿ. ಅದು ಹೋಗಿ ಎಲ್ಲ ಸುತ್ತಾಡಿಕೊಂಡು ಮತ್ತೆ ಮಧ್ಯಾಹ್ನ ಹೊಟ್ಟೆ ಹಸಿಯುವಾಗ ತಿರ್ಗಾ ಅದೇ ಜಾಗಕ್ಕೆ ಬಂದರೆ ನೀವು ಬೀಳಿಸಿರೋಂಥ ಚಿತ್ರಾನ್ನ ಮಧ್ಯಾಹ್ನಕ್ಕೆ ಅದಕ್ಕೆ ಅಲ್ಲೇ ಇರುತ್ತಾ? ಇರಲ್ಲ. ಯಾಕಿರಲ್ಲ? ನೀವೇನು ಮಾಡಿರ್ತೀರ, ನಾಷ್ಟ ಎಲ್ಲ ಮಾಡಿ ಎಲ್ಲ ತಿಂದು ಮುಗಿಸಿದ ಮೇಲಿಂದ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀರ. ಆಗ ಬೆಳಿಗ್ಗೆ ತನಗೆ ಬೇಕಾದ್ರೆ ಸಿಗುತ್ತೆ, ಅದು ತಿನ್ಬಿಟ್ಟು ಹೋಗಿ ಆಮೇಲೆ ಬಂದು ಮತ್ತೆ ತಿನ್ಕೊಳ್ಳೋಣ ಹೊಟ್ಟೆ ಹಸ್ದಾಗ ಅಂತ ಅಂದ್ಕೊಂಡು ಮತ್ತೆ ಅದು ಬರೋಕ್ಕೆ ಹೋದರೆ ಇರೋದಿಲ್ಲ. ನೀವೆಲ್ಲ ಗುಡಿಸಿ ಎಲ್ಲ ಎತ್ತಾಕ್ಬಿಟ್ಟಿರ್ತಾರೆ. ಆಗ ಇರುವೆ ಯಾಕೆ ತನಗೆ ಊಟ ಸಿಗುವಾಗ ಅದಲ್ಲೇ ಕುತ್ಕೊಂಡು ತಿನ್ಬಿಟ್ಟು ಹೋಗ್ದಿರಾ ಅದನ್ನು ಗೂಡಿಗೆ ತೊಗೊಂಡು ಹೋಗುತ್ತೆ ಅಂತಂತಂದರೆ, ಇರುವೆಗೆ ಈಗ ಸಿಗ್ತಾ ಇದೆ, ಆದರೆ ಆಮೇಲೆ ಬಂದರೆ ಸಿಗೋದಿಲ್ಲ. ಒಂದು ವೇಳೆ ಅದು ಅಲ್ಲೇ ತಿನ್ಬಿಟ್ಟು ಹೋಗಿ ಮತ್ತೆ ಬಂದರೆ ಅದಕ್ಕೆ ಸಿಗೋದಿಲ್ಲ, ಈಗ ಸಿಗುತ್ತೆ ಆದರೆ ಆಮೇಲೆ ಸಿಗೋದಿಲ್ಲ. ಆದರೆ ಗೂಡಿಗೆ ತೊಗೊಂಡೋದ್ರೆ ಅದು ಈಗಲೂ ತಿನ್ಬೋದು, ಆಮೇಲೆ ಸಹ ತಿನ್ಬೋದು. ಆಗ ಇರುವೆ ಯಾವ ಕಾರಣಕ್ಕೆ ಊಟವನ್ನು ಗೂಡಿಗೆ ತೊಗೊಂಡು ಹೋಗುತ್ತೆ ಅಂತಂತಂದರೆ, ಅದಕ್ಕೆ ಈಗ ಸಿಗ್ತಾ ಇದೆ ಆದರೆ ಆಮೇಲೆ ಬಂದರೆ ಅದು ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅದೇನು ಮಾಡುತ್ತೆ, ಸಿಗುವಾಗ ಅದನ್ನು ಬಿಡಬಾರ್ದು ಅಂತ ಅಂದ್ಕೊಂಡು ಏನು ಮಾಡುತ್ತೆ, ಅದನ್ನು ಗೂಡಿಗೆ ತೊಗೊಂಡು ಹೋಗ್ಬಿಡುತ್ತೆ. ಆಗ ಇರುವೆಗೆ ಊಟ ಸಿಗುವಂಥ ಸಮಯದಲ್ಲಿ ಸಿಗುತ್ತೆ, ತಿನ್ಬಿಟ್ಟು ಆಮೇಲೆ ಮತ್ತೆ ಬರೋಣ ಬಿಡು ಅಂತ ಅಂದ್ಕೊಂಡು ವಾಪಸ್ ಹೋದರೆ ಅದಕ್ಕೆ ಮತ್ತೆ ಸಿಗುತ್ತಾ? ಮತ್ತೆ ಅದಕ್ಕೆ ಸಿಗೋದಿಲ್ಲ. ಅದರಿಂದ ಏನು ಮಾಡುತ್ತೆ ಅಂದರೆ, ಇವಾಗ ನನಗೆ ಊಟ ಇದೆ ಆಮೇಲೆ ಸಿಗುತ್ತೋ ಇಲ್ವಾ, ಅದಕ್ಕೆ ಏನು ಮಾಡೋಣ, ಇದನ್ನ ಎತ್ಕೊಂಡು ಹೋಗ್ಬಿಡೋಣ ಅಂತಂದ್ಬಿಟ್ಟು ಅದು ಎತ್ಕೊಂಡು ಹೋಗ್ಬಿಡುತ್ತೆ. ಆಗ ನಾನು ನೀವು ಇರುವೆಗಳಿಂದ ಕಲಿಬೇಕು. ಇರುವೆಗಳಿಂದ ಏನು ಕಲಿಬೇಕು? ಇರುವೆಯಿಂದ ಏನು ಕಲಿಬೇಕು ಅಂತಂತಂದರೆ, ಸಿಗುವಾಗ ಬಿಡದೇ ಇರುವುದನ್ನು ನಾವು ಕಲಿಬೇಕು. ಇರುವೆಯಿಂದ ನಾವು ಏನು ಕಲಿಬೇಕು? ಇರುವೆಯಿಂದ ಸಿಗುವಾಗ ಬಿಡದೇ ಇರುವುದನ್ನು ನಾವು ಕಲಿಬೇಕು. ಇರುವೆಗೆ ಒಂದು ಸ್ವಲ್ಪ ಊಟ ಸಿಕ್ತು ಅಂತ ಅಂದ್ಕೊಳ್ಳಿ, ಅದೇನು ಮಾಡುತ್ತೆ, ಅದನ್ನು ಬಿಡಲ್ಲ, ಅದನ್ನ ತಗೊಂಡು ಗೂಡಿಗೆ ಹೊರಟೋಗ್ಬಿಡುತ್ತೆ. ಕಾರಣ ಏನಂತಂದರೆ, ಈಗ ಬಿಟ್ಟರೆ ಮತ್ತೆ ಸಿಗಲ್ಲ,
ಆಮೇಲಿಂದ ಮುಂದೆ ತಿನ್ಕೊಳ್ಳೋಣ ಬಿಡು, ಅಲ್ಲೇ ಇರುತ್ತೆ, ಎಲ್ಲೋಗುತ್ತೆ ಅಂತ ಅನ್ಕೊಂಡು ಹೋದರೆ ಮತ್ತೆ ಬಂದರೆ ಅದಲ್ಲಿ ಇರೋಲ್ಲ, ನೀವು ಗುಡಿಸಿ ಎಲ್ಲ ಎತ್ತಾಕ್ಬಿಟ್ಟಿರ್ತೀರ. ಅದಕ್ಕೇನು ಮಾಡುತ್ತೆ, ಸಿಗುವಾಗ ಅದನ್ನು ತೊಗೊಂಡು ಹೋಗ್ಬಿಡುತ್ತೆ. ನನಗೆ ನಿಮಗೆ ಜೀವನ ಹೆಂಗೆ ಅಂತಂದರೆ, ಬೆಳಿಗ್ಗೆ ನಾವು ಎದ್ದು ರೆಡಿ ಆಗೋಷ್ಟರಲ್ಲಿ ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ಮನೇಲಿರುವಂಥವ್ರು ನಾಷ್ಟ ಮಾಡಿರ್ತಾರೆ, ತಿನ್ಬಿಟ್ಟು ಕೆಲಸಕ್ಕೆ ಹೋಗ್ತೀವಿ. ಹೋಗಿ ಆಚೆಗಡೆ ಕೆಲಸ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಮನೆಗೆ ಬರೋ ಅಷ್ಟರಲ್ಲಿ ಮನೇಲಿರುವಂಥವ್ರು ಮಧ್ಯಾಹ್ನ ಅಡುಗೆ ರೆಡಿ ಮಾಡಿರ್ತಾರೆ. ಮಧ್ಯಾಹ್ನ ತಿನ್ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗ್ತೀವಿ. ತಿರ್ಗಾ ಎಲ್ಲ ಸುತ್ತ ಆಡ್ಕೊಂಡು ರಾತ್ರಿಗೆ ಮನೆಗೆ ಬರೋ ಅಷ್ಟರಲ್ಲಿ ಮನೇಲಿರುವಂಥವ್ರು ಅಡುಗೆ ಮಾಡಿರ್ತಾರೆ. ತಿರ್ಗಾ ರಾತ್ರಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಆಗ ನಮಗೆ ದಿನಕ್ಕೆ 3 ಹೊತ್ತು ಸಹ ಊಟ ಮಾಡಿ ಸಿದ್ಧ ಮಾಡಿ ಬಂದು ತಿನ್ನಿ ಅಂತ ಕರೆಯೋದಿದ್ದಾರೆ. ಬಂದರೆ ಟೈಮ್ ಸರಿಯಾಗಿ ನಮ್ಮ ಮನೆಗಳಲ್ಲಿ ಊಟ ನಮಗೆ ಸಿದ್ಧವಾಗಿರುತ್ತೆ. ಆದರೆ ಇರುವೆಗಳ ಜೀವಿತ ಆ ಥರ ಅಲ್ಲ. ಇರುವೆಗಳಿಗೆ ಯಾರೂ ಸಹ ಬೆಳಿಗ್ಗೆ ಬೆಲ್ಲ ಹೊಡೆದ್ಬಿಟ್ಟು ಬನ್ನಿ ಊಟಕ್ಕೆ ಸಾಲಾಗಿ ಎಲ್ಲ ತಿನ್ಬಿಟ್ಟು ಹೋಗಿ ಅಂತ ಯಾರು ಕರೆಯಲ್ಲ. ಮಧ್ಯಾಹ್ನಕ್ಕೆ ಮತ್ತೆ ಬೆಲ್ಲ ಹೊಡೆದ್ಬಿಟ್ಟು ಬನ್ನಿ ಇರುವೆಗಳೆಲ್ಲ ತಿನ್ಬಿಟ್ಟು ಹೋಗಿ ಅಂತ ಯಾರು ಕರೆಯಲ್ಲ. ರಾತ್ರಿಗೂ ಯಾರು ಕರೆಯಲ್ಲ. ನೀವು ಯಾರಾದ್ರೂ ಇರುವೆಗಳಿಗೆ ಊಟ ಹಾಕ್ಬಿಟ್ಟು ಬನ್ನಿ ಅಂತ ಕರೆದಿದ್ದೀರಾ? ಇರುವೆಗಳನ್ನ ಬಂದ್ರೇ ಓಡಿಸ್ತಾ ಇರ್ತೀರ, ಅಯ್ಯೋ ಇರುವೆ ಬಂದ್ಬಿಟ್ಟಿದೆ ಎಲ್ಲ ಹೋಗ್ಲಿ ಅಂತ. ಇನ್ನು ಕರೆಯೋದಲ್ಲಿಂದ ಬಂತು. ಆಗ ಮನುಷ್ಯರಾಗಿರುತ್ತೆ ನಮಗೆ ನಮ್ಮ ಮನೆಗಳಲ್ಲಿ ಅಡುಗೆ ಮಾಡಿಬಿಟ್ಟು ಬಂತೀನಿ ಅಂತ ಇರ್ತಾರೆ. ಆದರೆ ಇರುವೆಗಳಿಗೆ ಬಂದು ತಿನ್ನಿ ಅಂತ ಯಾರು ಕರೆಯೋದಿಲ್ಲ. ಅವಾಗ ಅದು ಪರಿಸ್ಥಿತಿ ಏನು? ಯಾವಾಗ ಸಿಗೋದು ಅವಾಗ ಎತ್ಕೊಂಡು ಹೋಗ್ಬಿಡ್ಬೇಕು. ನೀವಂತೂ ಮಾಡಿಡಲ್ಲ, ನೀವು ಮಾಡಿಟ್ಟಿರೋದನ್ನ ನಾನು ಎತ್ಕೊಂಡು ಹೋಗ್ಬಿಡ್ತೀನಿ ಸಿಗೋವಾಗ ಅನ್ನೋದು ಇರುವೆ ಪಾಲಿಸಿ. ಆಗ ಇರುವೆಗಳ ಜೀವಿತ ಆ ಥರ. ಅದಕ್ಕೇನು ಮಾಡುತ್ತೆ, ಈಗ ಬಿಟ್ಟರೆ ಮತ್ತೆ ಸಿಗಲ್ಲ. ಅದಕ್ಕೇನು ಮಾಡುತ್ತೆ, ಸಿಗೋವಾಗ ಇರುವೆ ಅದನ್ನು ಎತ್ಕೊಂಡು ಹೋಗ್ಬಿಡುತ್ತೆ. ಅದೇ ಥರ ನಾನು ನೀವೇನು ಮಾಡ್ಬೇಕಂತಂದರೆ ಸಿಗೋವಾಗ ಬಿಡಬಾರ್ದು. ಇರುವೆ ಏನು ಮಾಡುತ್ತೆ, ಸಿಗೋವಾಗ ಬಿಡೋದಿಲ್ಲ, ನಡ್ರ ಅಂತ ಎತ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನಾನು ನೀವು ಸಿಗೋವಾಗ ಬಿಡದವರುಗಳಾಗಿರಬೇಕು. ಇರುವೆಯಿಂದ ನಾನು ನೀವು ಅದನ್ನು ಕಲಿಬೇಕು. ಹಲ್ಲೆಲೂಯಾ. ಆಗ ನಿಮಗೊಂದು ವಿಷಯ ಅನ್ನಿಸ್ಬೋದು, ಏನಂತಂದರೆ ಇರುವೆ ಊಟ ಸಿಗೋವಾಗ ಬಿಡೋದಿಲ್ಲ, ತೊಗೊಂಡೋಗ್ಬಿಡುತ್ತೆ. ಆದರೆ ನಾನು ಸಿಗೋವಾಗ ಏನನ್ನು ಬಿಡಬಾರ್ದು. ಇರುವೆ ಊಟ ಸಿಗೋವಾಗ ಬಿಡೋದ್ರೆ ಎತ್ಕೊಂಡು ಹೋಗ್ಬಿಡುತ್ತೆ. ಆದರೆ ನಾನು ಏನನ್ನು ಸಿಗೋವಾಗ ಬಿಡದರೆ ಇರಬೇಕು, ನಾನೇನೋ ಉತ್ಕೊಂಡು ಹೋಗ್ಬೇಕು ಅಂತ ನಿಮಗೆ ಅನ್ನಿಸ್ಬೋದು. ನೀವು ಏನನ್ನು ಸಿಗುವಾಗ ಬಿಡಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೇನೆ. ಮೊಟ್ಟ ಮೊದಲಾಗಿ ನಿಮಗೆ ಸಿಗುವಂಥ ಕರ್ತನನ್ನು ನೀವು ಬಿಡಬೇಡಿ. ಹಲ್ಲೆಲೂಯಾ. ಇರುವೆ ಊಟ ಸಿಗುವಾಗ ಬಿಡೋದಿಲ್ಲ, ನೀವು ನಿಮಗೆ ಸಿಗುವ ಕರ್ತನನ್ನು ಬಿಡಬೇಡಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಯೆಶಾಯ ಪ್ರವಾದನೆ ಪುಸ್ತಕ 55ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನ ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದರೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಆಗ ದೇವರ ವಾಕ್ಯ ನಮಗೆ ಹೇಳೋದೇನಂತಂದ್ರೆ, ದೇವರು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಹಂಗಾದ್ರೆ ಅರ್ಥ ಏನು? ಒಂದು ಕಾಲ ಬರಬಹುದು ನೀವು ಆತನನ್ನು ಆಶ್ರಯಿಸಿಕೊಳ್ಳಬೇಕು ಅಂತ ಅನ್ಕೊಂಡ್ರೂ ಸಹ ಆಶ್ರಯಿಸಿಕೊಳ್ಳುವುದಕ್ಕೆ ಆತನ ಸಿಕ್ಕದೆ ಹೋಗಬಹುದು. ಈಗ ದೇವರು ನಿಮಗೆ ಸಿಗ್ತಾ ಇದ್ದಾರೆ. ದೇವರು ನಿಮಗೆ ಸಿಕ್ಕುವಂತ ಈ ಸಮಯದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳಿರಿ. ಆದರೆ ಒಂದು ವೇಳೆ ನೀವೊಂದು ದಿವಸ ಆತನನ್ನು ಆಶ್ರಯಿಸಿಕೊಳ್ಳಬೇಕಂತ ಅಂದುಕೊಂಡ್ರೂ ಸಹ ಆತನ ಸಿಕ್ಕದೆ ಹೋಗುವಂತ ಕಾಲಗಳು ಬರಬಹುದು. ಆತನನ್ನು ಸಿಕ್ಕುವಾಗ ಆಶ್ರಯಿಸಿಕೊಳ್ಳಿರಿ, ಆತನ ಸಮೀಪವಾಗಿರುವಾಗ ಬಿನ್ನಹ ಮಾಡಿರಿ. ಆದರೆ ಒಂದು ಕಾಲ ಬರಬಹುದು ನೀವು ಬಿನ್ನಹ ಮಾಡಿದ್ರೂ ಸಹ ನಿಮಗೆ ಉತ್ತರ ಕೊಡುವುದಕ್ಕೆ ಆತನು ಸಮೀಪವಾಗಿ ಇಲ್ಲದೆ ಹೋಗಬಹುದು. ಆತನು ನಿಮ್ಮಿಂದ ದೂರ ಹೋಗಿ ಬಿಡುವುದಕ್ಕಿಂತ ಮುಂಚೆ, ಆತನು ನಿಮಗೆ ಸಿಗದೆ ಹೋಗುವುದಕ್ಕಿಂತ ಮುಂಚೆ ಆತನಿಗೆ ಬಿನ್ನಹ ಮಾಡಿರಿ. ಆತನ ಸಮೀಪವಾಗಿರುವಾಗಲೇ ಬಿನ್ನಹ ಮಾಡಿರಿ. ಆದರೆ ಒಂದು ಕಾಲ ನೀವು ಬಿನ್ನಹ ಮಾಡಿದರೂ ಆತನ ಸಮೀಪವಾಗಿ ಇಲ್ಲದೆ ಹೋಗುವಂಥ ಕಾಲಗಳು ಬರಬಹುದು. ಆದ್ದರಿಂದ ಆತನ ಸಿಕ್ಕುವಾಗ ಆತನ ಆಶ್ರಯಿಸಿಕೊಳ್ಳಿರಿ, ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕು? ಕರ್ತನ ಸಿಗುವಾಗ ಆತನನ್ನು ನಾವು ಬಿಡಬಾರದು. ಹಲ್ಲೆಲೂಯಾ. ಇರುವೆಗೆ ಊಟ ಸಿಗುವಾಗ ಅದನ್ನು ಬಿಡೋದಿಲ್ಲ. ನನಗೆ ನಿಮಗೆ ಸಿಕ್ಕಿರುವ ಕರ್ತನನ್ನ ನಾವು ಬಿಡಬಾರದು. ಹಲ್ಲೆಲೂಯಾ. ಒಂದು ಊರಿದೆ, ಆ ಊರಲ್ಲಿ ನಿಮ್ಮ ಮನೆ ಇದೆ. ಈಗ ಆ ಊರಿಗೆಲ್ಲ ಬೆಂಕಿ ಬಿದ್ದೋಗಿದೆ. ಊರಿಗೆಲ್ಲ ಬೆಂಕಿ ಬಿದ್ದೋಗಿ ಎಲ್ಲ ಮನೆಗಳು ಬೆಂಕಿ ಹತ್ಕೊಂಡು ಬರ್ತಾ ಇದೆ. ಈಗ ನಿಮ್ಮ ಮನೆಯೂ ಸಹ ಆ ಊರಲ್ಲಿದೆ. ನಿಮ್ಮ ಮನೆಗೂ ಸಹ ಬೆಂಕಿ ಬೀಳೋದಕ್ಕಿದೆ. ಎಷ್ಟೊತ್ತು? ಇನ್ನು 2 ನಿಮಿಷ ಮಾತ್ರ ಸಮಯ.
2 ನಿಮಿಷದಷ್ಟರಲ್ಲಿ ನಿಮ್ಮ ಮನೆಗೂ ಸಹ ಬೆಂಕಿ ಹತ್ಕೊಂಡು ನಿಮ್ಮ ಮನೆಯೆಲ್ಲ ಉರಿದೋಗಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ನಷ್ಟವಾಗಿ ಹೋಗುತ್ತೆ ಅಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ನೀವು ನಿಮ್ಮ ಮನೆ ಮುಂದೆ ನಿಂತಿದ್ದೀರಾ, ನಿಮಗೆ 2 ನಿಮಿಷ ಮಾತ್ರ ಟೈಮ್ ಇದೆ. ಈಗ 2 ನಿಮಿಷಕ್ಕೆ ನಂತರ ನಿಮ್ಮ ಮನೆ ಬೆಂಕಿ ಹತ್ಕೊಂಡು ಸುಟ್ಟೋಗಿ ಎಲ್ಲ ನಾಶವಾಗಿ ಹೋಗುತ್ತೆ. ಆದರೆ 2 ನಿಮಿಷ ಟೈಮಲ್ಲಿ ನೀವು ಒಳಗಡೆ ಹೋಗಿ ನಿಮಗೆ ಏನು ಬೇಕೋ, ನಿಮ್ಮ ಮನೇಲಿ ಏನು ನಿಮಗೆ ಮುಖ್ಯ ಅನಿಸುತ್ತೋ ಅದನ್ನು ತೊಗೊಂಡು ಆಚೆ ಬರೋದಕ್ಕೆ ಅವಕಾಶ ಇದೆ. 2 ನಿಮಿಷ ಆದಮೇಲೆ ಅವಕಾಶ ಇಲ್ಲ. 2 ನಿಮಿಷ ಆದಮೇಲೆ ಒಳಗಡೆ ಹೋಗೋದಕ್ಕೂ ಆಗಲ್ಲ, ಒಳಗಡೆ ಹೋದರೆ ಆಚೆ ಬರೋಕ್ಕೂ ಆಗಲ್ಲ. ಆಗ 2 ನಿಮಿಷ ಮಾತ್ರ ನಿಮಗೆ ಕಾಲಾವಕಾಶ ಇದೆ. ಒಂದು ವೇಳೆ ಅಂಥ ಪರಿಸ್ಥಿತಿ ನಿಮಗೆ ಬಂದರೆ ನೀವು ಆ 2 ನಿಮಿಷದಲ್ಲಿ ಮನೆಯೊಳಗಡೆ ಹೋಗಿ ನಿಮಗೆ ಬೇಕಾದ ಯಾವುದನ್ನು ತಗೊಂಡು ಬರ್ತೀರಾ? ಮನೇಲಿ ಎಷ್ಟೋ ಇರುತ್ತೆ, ಬಟ್ಟೆ ಬರೆ ಇರುತ್ತೆ, ಅಡುಗೆ ಸಾಮಾನು ಇರುತ್ತೆ, ಮತ್ತೊಂದು ಇನ್ನೊಂದು ಏನೇನೋ ಇರುತ್ತೆ, ಏನೇನೋ ಮನೇಲಿ ಇಟ್ಟಿರ್ತೀವಿ. ಆದರೆ ಒಂದು ವೇಳೆ 2 ನಿಮಿಷದಲ್ಲಿ ಮನೆಗೆ ಬೆಂಕಿ ಬೀಳೋದಕ್ಕಿದೆ, ಅದು 2 ನಿಮಿಷ ಮಾತ್ರ ಕಾಲಾವಕಾಶ ಇದೆ ನಮಗೆ ಏನು ಬೇಕೋ ಅದನ್ನು ಒಳಗಡೆ ಹೋಗಿ ಎತ್ಕೊಂಡ್ಬರೋದಕ್ಕೆ. ಹಾಗಂಥ ಪರಿಸ್ಥಿತಿಯಲ್ಲಿ ನೀವು ಹೋಗಿ ಏನನ್ನ ಎತ್ಕೊಂಡ್ಬರ್ತೀರಾ? ಯಾವುದನ್ನು ಬೆಂಕಿಯಿಂದ ರಕ್ಷಿಸ್ಕೊಳ್ತೀರಾ? ಯಾವುದನ್ನು ನೀವು ಕಾಪಾಡ್ಕೊಳ್ತೀರಾ? ಹೇಳಿ ನೋಡೋಣ. ಒಂದು ವೇಳೆ ನಿಮ್ಮ ಮನೆಗೆ ಬೆಂಕಿ ಬೀಳಲ್ಲ, ಭಯ ಬೀಳಬೇಡ್ರಿ. ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ 2 ನಿಮಿಷ ಮಾತ್ರ ಟೈಮ್ ಇದೆ ಅಂತ ಅಂದ್ಕೊಳ್ಳುವಾಗ ನೀವು ಹೊರಗಡೆ ಹೋಗಿ ಏನನ್ನ ಆಚೆ ತೊಗೊಂಬರ್ಬೋದು? ಬೈಬಲ್ನ ತೊಗೊಂಬರ್ತೀನಿ ಅಂತ ನಮ್ಮ ಅಮ್ಮ ಹೇಳಿದ್ರು. ಮತ್ತು ಬೇರೆ ಬೇರೆಯವ್ರಿಗೆ ಇನ್ನೇನು ತರ್ತೀರಾ? ನೀವೆಲ್ಲರೂ ಸಹ ನಾನು ಬೈಬಲ್ ತರ್ತೀನಿ ಅಂತ ಹೇಳ್ತೀರಾ, ಸಂತೋಷ, ದೇವ್ರಿಗೆ ಸ್ತೋತ್ರ. ಬೈಬಲ್ ಮಾತ್ರ ತೊಗೊಂಡ್ಬರ್ತೀರಾ? ಇನ್ನೂ ಟೈಮ್ ಇದೆ ಅಂತ ಬೇರೆ ಏನಾದ್ರು ತೊಗೊಂಬರೋ ಪ್ರಯತ್ನ ಮಾಡ್ತೀರಾ? ಇಲ್ಲ ಏನು ಬೇಡ ಅಂತ ಸುಮ್ಮನೆ ಬರ್ತೀರಾ? ಏನು ತೊಗೊಂಬರ್ತೀರಾ? ನಮ್ಮನೇಲಿ ಏನಿದೆ ತೊಗೊಂಬರೋದಕ್ಕೆ ಅಂತ ಅನ್ಕೊಳ್ತೀರಾ? ಸಾಮಾನ್ಯವಾಗಿ ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ಏನು ಮಾಡ್ತಾರೆ? ಯಾರಿಗಾರ ಅಂಥ ಪರಿಸ್ಥಿತಿ ಬಂದರೆ ತಮಗೆ ಯಾವುದು ಅತ್ಯಮೂಲ್ಯ ಅನಿಸುತ್ತೋ ಮನೇಲಿ ಅದನ್ನು ತೊಗೊಂಬರ್ತಾರೆ. ಮನೇಲಿ ಎಷ್ಟೋ ಇರುತ್ತೆ, ಕಾಪಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲವನ್ನು ಕಾಪಾಡೋದಕ್ಕೆ ಇಷ್ಟ ಆಗುತ್ತೆ, ಆದರೆ ಸಮಯ ಇಲ್ಲ. ಆದರೆ ಸಮಯ ಇಲ್ಲದಿರುವಾಗ ಯಾವುದು ಎಲ್ಲಗಳಿಗಿಂತ ಅತ್ಯಮೂಲ್ಯ ಅಂತ ನಮ್ಗೆ ಅನಿಸುತ್ತೋ ಅದನ್ನು ಎತ್ಕೊಂಡು ಆಚೆ ಬಂದುಬಿಡ್ತೀವಿ. ಅದೇ ರೀತಿಯಾಗಿಯೇ ನಿಮ್ಮ ಈ ಬದುಕಲ್ಲಿ ನಿಮಗೆ ಅತ್ಯಮೂಲ್ಯ ಕರ್ತನು. ಒಂದು ದಿವಸ ಈ ಆಕಾಶ ಭೂಮಿ ಎಲ್ಲ ಬೆಂಕಿಯಲ್ಲಿ ಸುಟ್ಟು ಹೋಗಿ ನಾಶವಾಗಿ ಹೋಗುತ್ತೆ. ಒಂದು ದಿವಸ ನಿಮ್ಮ ಜೀವಿತ ಈ ಭೂಲೋಕದಲ್ಲಿ ಮುಗಿದು ಹೋಗುತ್ತೆ. ಒಂದು ದಿವಸ ನಾವು ನಮ್ಮವರೆಲ್ಲರನ್ನ ಕಳೆದುಕೊಳ್ತೇವೆ. ಮರಣ ಅನ್ನೋದು ಸಂಭವಿಸುವಾಗ ನಮ್ಮವರೆಲ್ಲರನ್ನ ನಾವು ಕಳೆದುಕೊಳ್ತೇವೆ. ನಮಗಿರುವಂಥ ಸಕಲ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಳ್ತೇವೆ. ನಮಗೆ ಸಂಬಂಧಪಟ್ಟ ಎಲ್ಲವನ್ನ ನಾವು ಈ ಭೂಲೋಕದಿಂದ ಕೈಬಿಟ್ಟು ಹೊರಟು ಹೋಗ್ತೇವೆ. ಆದರೆ ಆಗ ಕಟ್ಟ ಕಡೆಗೆ ಉಳಿಯೋದು ಒಂದು ಮಾತ್ರವೇ, ಅದು ಕರ್ತನಾದ ದೇವರು ಮಾತ್ರವೇ. ಮರಣದಲ್ಲಿ ನಾನು ನೀವು ಈ ಲೋಕದೊಟ್ಟಿಗಿನ ಸಕಲ ಸಂಬಂಧವನ್ನ ಕಳೆದುಕೊಳ್ತೇವೆ. ಒಂದು ವೇಳೆ ನಮಗೆ ಎಷ್ಟು ಬೇಕಾದರೂ ಬಂಧುಗಳಿರಬಹುದು, ನಮ್ಮನ್ನು ಪ್ರೀತಿ ಮಾಡೋರು ಎಷ್ಟು ಜನ ಬೇಕಾದ್ರೂ ಬರಬಹುದು. ಒಂದು ವೇಳೆ ನಾವು ಸತ್ತೋದ ಮೇಲೆ ಶವ ಸಂಸ್ಕಾರ ಮಾಡೋದಕ್ಕೆ ಅಂತ ಎಷ್ಟು ಲಕ್ಷ ಜನ ಬೇಕಾದ್ರೂ ಬರಬಹುದು. ನಮಗೆ ಈ ಲೋಕದಲ್ಲಿ ಎಷ್ಟು ಹೆಸರು ಬೇಕಾದ್ರೂ ಇರಬಹುದು, ಎಷ್ಟು ಆಸ್ತಿ ಬೇಕಾದ್ರೂ ಇರಬಹುದು, ಯಾವ ಪದವಿ ಬೇಕಾದ್ರೂ ಇರಬಹುದು, ಎಷ್ಟು ಅಧಿಕಾರ ಬೇಕಾದ್ರೂ ಇರಬಹುದು, ಯಾವ ಸಾಧನೆಗಳನ್ನು ಬೇಕಾದ್ರೂ ನಾವು ಮಾಡಿರಬಹುದು. ಆದರೆ ಮರಣದ ನಂತರ ಇವುಗಳು ಯಾವುದು ನಮ್ಮ ಜೊತೆ ಬರೋದಿಲ್ಲ. ಮರಣದ ನಂತರ ನಮಗೆ ಆಧಾರವಾಗುವಂಥದ್ದು ಒಂದೇ, ಅದು ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ. ನಿಮ್ಮ ಬದುಕಲ್ಲಿ ಸಕಲವೂ ಇದ್ದು ದೇವರಿಲ್ಲ ಅಂದ್ರೆ ನಿಮ್ಮ ಜೀವಿತ ಶೂನ್ಯ. ನಿಮ್ಮ ಜೀವಿತದಲ್ಲಿ ಸಕಲವೂ ಇದ್ದು ನಿಮಗೆ ಜೀವವನ್ನು ಕೊಡುವಂತ ಯೇಸು ಕ್ರಿಸ್ತನು ಇಲ್ಲವಾದರೆ ನಿಮ್ಮ ಬದುಕು ಶೂನ್ಯ. ನೀವು ಗಳಿಸಿರುವ ಸಕಲವೂ ವ್ಯರ್ಥ. ದೇವರಿಲ್ಲವಾದರೆ ನಿಮಗೆ ಏನು ಇದ್ದು ಏನು ಇಲ್ಲ. ದೇವರು ನಮಗೆ ಬಹಳ ಮುಖ್ಯ. ದೇವರು ನಮಗೆ ಅತ್ಯಮೂಲ್ಯ. ದೇವರ ವಾಕ್ಯದಲ್ಲಿ ಸ್ತೆಫನ ಅನ್ನುವಂಥ ಒಂದು ಭಕ್ತನನ್ನು ನಾವು ಕಾಣ್ತೇವೆ. ಈ ಸ್ತೆಫನ ಪವಿತ್ರಾತ್ಮ ಭರಿತನಾಗಿ ದೇವರಿಗೋಸ್ಕರವಾಗಿ ಬಲವಾದ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಹೀಗಿರುವಾಗ ಕೆಲ ವಿರೋಧಿಗಳು ಅವನನ್ನು ಕಂಡು ಹೊಟ್ಟೆ ಕಿಚ್ಚುಪಡ್ತಾರೆ. ಹೊಟ್ಟೆ ಕಿಚ್ಚುಪಟ್ಟು ಅವನ ಹತ್ರ ಬಂದು ವಾದ ವಿವಾದ ಮಾಡ್ತಾರೆ. ಕಟ್ಟ ಕಡೆಗೆ ಅವನೇನು ಮಾಡ್ತಾನೆ, ಅವರಿಗೆಲ್ಲ ಸಮರ್ಥವಾದ ಉತ್ತರವನ್ನು ಕೊಡ್ತಾನೆ. ಆ ಸಮರ್ಥವಾದ ಉತ್ತರವನ್ನು ಕೊಡುವಾಗ ಅವ್ರಿಗೆ ಸಹಿಸೋದಕ್ಕಾಗೋದಿಲ್ಲ. ಕೊನೆಗೆ ಅವ್ರು ಏನು ಮಾಡ್ತಾರೆ, ಇವನನ್ನು ಕೊಲ್ಲಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದರೆ ಇನ್ನೇನು ಅವನು ಕೊಲ್ಲಲ್ಪಡುವುದಕ್ಕಿದ್ದಾನೆ ಅನ್ನುವುದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ಕಾರ್ಯ ನಡೆಯುತ್ತೆ. ಆಕಾಶ ತನಗಾಗಿ ತೆರೆಯಲ್ಪಡುತ್ತೆ. ದೇವರ ಮಹಿಮೆಯನ್ನು ತಾನು ಕಾಣ್ತಾನೆ. ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ನಿಂತಿರುವಂಥ ಯೇಸು ಕ್ರಿಸ್ತನನ್ನು ತಾನು ಕಾಣ್ತಾನೆ. ಅದನ್ನು ಕಂಡು ತಾನು ಕಡೆಗೆ ಕೊಡುವಂಥ ಸಾಕ್ಷಿ, ಇಗೋ ದೇವರ ಮಹಿಮೆಯನ್ನು, ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ನಿಂತಿರುವಂಥ ಯೇಸುವನ್ನು ಕಾಣುತ್ತಾನೆ ಎಂಬುದಾಗಿ ಹೇಳ್ತಾನೆ. ಅದನ್ನು ಹೇಳಿದ ನಂತರ ಈ ಜನಗಳಿಗೆ ಸಹಿಸೋದಕ್ಕಾಗದೆ ತನ್ನನ್ನು ತಳ್ಕೊಂಡು ಹೋಗಿ ಕಲ್ಲೊಡೆದು ಕೊಂದಾಕ್ಬಿಡ್ತಾರೆ.
ಆದರೆ ಸ್ಟೆಫನನ ಜೀವಿತದಲ್ಲಿ ಅತ್ಯದ್ಭುತವಾದ ಮಹಿಮೆಯಾದ ಒಂದು ಕಾರ್ಯ ನಡೆಯಿತು. ಏನಂತಂದ್ರೆ, ತನ್ನ ಮರಣ ಸಂಭವಿಸುವುದಕ್ಕಿಂತ ಮುಂಚೆ ತನ್ನ ಕರ್ತನನ್ನು ಕಂಡ. ತಾನು ಈ ಲೋಕದಲ್ಲಿ ಕಣ್ಣುಗಳನ್ನು ಮುಚ್ಚುವುದಕ್ಕಿಂತ ಮುಂಚೆ ತನ್ನಗೆ ಪರಲೋಕದ ಕಣ್ಣುಗಳು ತೆರೆಯಲ್ಪಟ್ಟವು. ತಾನು ಈ ಲೋಕ ಯಾತ್ರೆಯನ್ನು ಮುಗಿಸುವುದಕ್ಕಿಂತ ಮುಂಚೆ ಪರಲೋಕ ಯಾತ್ರೆಯನ್ನು ತನ್ನ ಕಣ್ಣಲ್ಲಿ ಕಂಡ. ನನಗೆ ನಿಮಗೆ ಮರಣದಲ್ಲಿ ಕರ್ತನ ದರ್ಶನ ಉಂಟಾಗಬೇಕು. ನಾನು ನೀವು ಈ ಲೋಕದಲ್ಲಿ ಕಣ್ಣುಗಳು ಮುಚ್ಚುವಾಗ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟು ಯೇಸುವನ್ನ ನೋಡಬೇಕು. ಮಗನೇ, ಮಗಳೇ, ನಾನು ನಿನಗಾಗಿದ್ದೇನೆ ಬಾ ಎಂಬುದಾಗಿ ಕರೆಯುವಂತ ಸ್ವರವನ್ನು ನಾವು ಕೇಳಬೇಕು. ಆದರೆ ಮರಣದಲ್ಲಿ, ಅಯ್ಯೋ ನಾನು ಸಾಯ್ತಾ ಇದ್ದೀನಿ, ಮರಣ ನನಗೆ ಹತ್ತಿರವಾಗಿ ಹೋಗ್ತಾ ಇದೆ, ಅಯ್ಯೋ ನನಗೆ ಅಂಧಕಾರ ಕಾಣಿಸ್ತಾ ಇದೆ, ಮುಂದೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ನಾನು ಎಲ್ಲಿ ಹೋಗ್ತೇನೆ ಅಂತ ಗೊತ್ತಿಲ್ಲ, ನನಗೆ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ ಅಂತ ಭರವಸೆ ಇಲ್ಲದ ಮರಣವನ್ನ ನಾವು ಹೊಂದಬಾರದು. ಈಗೋ ನನ್ನ ಕಣ್ಣುಗಳು ಕರ್ತನನ್ನು ಕಾಣುತ್ತಾ ಇವೆ, ನಾನು ಆತನ ಬಳಿಗೆ ಹೋಗುತ್ತೇನೆ ಎನ್ನುವಂತ ಭರವಸೆದೊಟ್ಟಿಗೆ ಸಂತೋಷವಾಗಿ ಆನಂದದಿಂದ ನಾವು ದೇವರ ಸನ್ನಿಧಿಯನ್ನು ಸೇರಬೇಕು. ಆದರೆ ನಿಮ್ಮ ಕಣ್ಣುಗಳು ಈ ಲೋಕದಲ್ಲಿ ಮುಚ್ಚುವುದಕ್ಕಿಂತ ಮುಂಚೆ ನಿಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟು ಪರಲೋಕ ದರ್ಶನವನ್ನ, ಕರ್ತನ ದರ್ಶನವನ್ನು ನೀವು ಪಡೆಯಬೇಕಾದರೆ ನಿಮಗೆ ಸಿಕ್ಕಿರುವ ಕರ್ತನನ್ನ ನೀವು ಬಿಡಬಾರದು. ಇರುವೆ ತನಗೆ ಸಿಗುವಂತ ಆಹಾರವನ್ನ ಬಿಡುವುದಿಲ್ಲ. ಕಾರಣ, ಈಗ ಬಿಟ್ರೆ ಮತ್ತೆ ಅದು ಸಿಗೋದಿಲ್ಲ. ನಿಮಗೆ ಸಿಕ್ಕಿರುವಂತ ಕರ್ತನನ್ನ ನೀವು ಬಿಡಬಾರದು. ಆತನನ್ನು ಬಿಟ್ರೆ ಒಂದು ವೇಳೆ ಆತನ ನಿಮಗೆ ತಿರುಗಿ ಸಿಗದೆ ಹೋಗಬಹುದು. ನಿಮಗೆ ಸಿಕ್ಕಿರುವಂತ ಕರ್ತನನ್ನ ನೀವು ಬಿಡಬೇಡಿ. ಈ ಲೋಕದಲ್ಲಿ ಎಷ್ಟೋ ಜನಗಳು ದೇವರನ್ನು ಅರಿಯದವರುಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ನಿಮಗೆ ದೇವರ ಅರಿವಿದೆ. ಆತನನ್ನ ನಿಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳಿ. ಈ ಲೋಕದಲ್ಲಿ ಎಷ್ಟೋ ಜನ ಅಂಧಕಾರದ ഇരുಳಿನಲ್ಲಿ ನಿಜವಾದ ಬೆಳಕನ್ನು ಅರಿಯದವರಾಗಿ ಜೀವಿಸ್ತಾ ಇದ್ದಾರೆ. ಆದರೆ ನಿಮಗೆ ನಿಜವಾದ ಬೆಳಕಾಗಿರುವಂಥ ಯೇಸು ಕ್ರಿಸ್ತನನ್ನು ತಿಳಿದಿದ್ದಾರೆ. ಆತನನ್ನ ನಿಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳಿರಿ. ಈ ಲೋಕದಲ್ಲಿ ಎಷ್ಟೋ ಜನ ದೇವರು ನಿಜವಾಗ್ಲೂ ಇದ್ದಾರಾ, ದೇವರ ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ದೇವರನ್ನು ಅರಿಯದವರುಗಳಾಗಿ ಜೀವಿಸ್ತಾರೆ. ಆದರೆ ನಿಮಗೆ ದೇವರು ಇದ್ದಾನೆ ಅನ್ನುವುದು ತಿಳಿದು ಬಂದಿದೆ. ಆತನು ಎಲ್ಲಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ಆತನನ್ನ ನಿಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳಿ. ಅನೇಕರು ದೇವರು ಯಾರು, ನನಗೆ ದೇವರು ಬೇಕಾಗಿಲ್ಲ, ನನ್ನ ಜೀವನವನ್ನು ನಾನು ನೋಡ್ಕೊಳ್ಬಲ್ಲೆ ಅಂತ ಅನ್ಕೊಂಡು ಬದುಕ್ತಾರೆ. ಆದರೆ ನಿಮಗೆ ದೇವರು ಯಾರು ಅಂತ ತಿಳಿದು ಬಂದಿದೆ. ನಿಮ್ಮ ಜೀವಿತಕ್ಕೆ ಆತನು ಅತ್ಯಗತ್ಯ ಅನ್ನುವಂಥ ವಿಷಯ ನಿಮಗೆ ತಿಳಿದು ಬಂದಿದೆ. ಆತನಿಲ್ಲದೆ ನಿಮ್ಮ ಜೀವನವನ್ನು ನೀವು ನಡೆಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು ತಿಳಿದು ಬಂದಿದೆ. ಅದನ್ನ ಕಡೆಯವರೆಗೂ ಕಾಪಾಡಿಕೊಳ್ಳಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಅವರು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾರೆ. ಆ ಸಾಮ್ಯದಲ್ಲಿ ಒಂದು ಹೊಲದಲ್ಲಿ ದ್ರವ್ಯವನ್ನು ಹೂಣಿಟ್ಟಿರ್ತಾರೆ. ಅದನ್ನು ಒಂದು ವ್ಯಕ್ತಿ ಕಾಣ್ತಾನೆ. ಅವನು ಕಂಡು, ಅಯ್ಯೋ ಈ ಭೂಮಿಯಲ್ಲಿ ಇಷ್ಟೊಂದು ದ್ರವ್ಯ ಮುಚ್ಚಿಟ್ಟಿದ್ದಾರಲ್ಲ, ಇದು ಯಾರಿಗೂ ಗೊತ್ತಿಲ್ಲ, ಈ ಹೊಲವನ್ನು ನಾನು ತಗೊಂಡ್ಬಿಟ್ರೆ ಈ ದ್ರವ್ಯ ಎಲ್ಲ ನಂದೇ ಆಗುತ್ತಲ್ವಾ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಮುಚ್ಚಿಟ್ಟು ಆ ಹೊಲ ಯಾರ್ದೋ ಅವ್ರ ಹತ್ರ ಹೋಗಿ, ಅಯ್ಯ ಈ ಹೊಲ ನನಗೆ ಬೇಕು, ಎಷ್ಟೇ ಬೆಲೆಯಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿ ಮಾತಾಡಿ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ತಗೊಂಡ್ಬಿಡ್ತಾನೆ. ನನಗೆ ನಿಮಗೆ ಆ ದ್ರವ್ಯ ಯಾರು ಅಂದರೆ ದೇವರೇ. ಹಲ್ಲೆಲೂಯ. ಆ ಮನುಷ್ಯ ಆ ದ್ರವ್ಯವನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ತೆಗೆದುಕೊಳ್ತಾನೆ. ನನಗೆ ನಿಮಗೆ ಆ ದ್ರವ್ಯ ನಮ್ಮ ರಕ್ಷಕನಾದ ಯೇಸುವೇ. ನಿಮ್ಮ ಬದುಕನ್ನೆಲ್ಲ ಮಾರಬೇಕಾಗಿದ್ದರೂ ಸಹ ಆತನನ್ನು ಕೊಂಡುಕೊಳ್ಳಿರಿ. ನಿಮಗೆ ಸಿಕ್ಕಿರುವಂಥ ದ್ರವ್ಯವನ್ನ ಬಿಟ್ಟು ಕೊಡಬೇಡಿರಿ. ನಾನು ನೀವು ನಮಗೆ ಸಿಕ್ಕುವಂಥವುಗಳನ್ನು ಬಿಡಬಾರದು. ನಾನು ನೀವು ನಮಗೆ ಸಿಕ್ಕಿರುವ ಯಾವುಗಳನ್ನು ಬಿಡಬಾರದು. ನಮಗೆ ಸಿಕ್ಕಿರುವ ಕರ್ತನನ್ನು ನಾವು ಬಿಡಬಾರದು. ಹಲ್ಲೆಲೂಯ. ಆದರೆ ಅನೇಕರು ಈ ಲೋಕದಲ್ಲಿ ಅವರಿಗೆ ಸಿಕ್ಕಿರುವಂಥ ಕರ್ತನನ್ನು ಬಿಟ್ಟು ಬಿಟ್ಟಿದ್ದಾರೆ. ಅನೇಕರು ದೇವರ ಬಳಿಗೆ ಬಂದು, ಯೇಸು ಕ್ರಿಸ್ತನ ಬಳಿಗೆ ಬಂದು ಸತ್ಯವನ್ನು ಅರಿತು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ಜೀವಿಸುವುದಕ್ಕೆ ನಾವು ಒಪ್ಪಿಸಿಕೊಟ್ಟು ಕಾಲಾಂತರದಲ್ಲಿ ಆ ಕರ್ತನನ್ನು ಬಿಟ್ಟು ಬಿಟ್ಟಿದ್ದಾರೆ. ಆ ರಕ್ಷಣೆಯಿಂದ ಹಿಂಜರಿದು ಹೋಗಿದ್ದಾರೆ. ದೇವರ ಬಳಿಯಿಂದ ಅಗಲಿ ಹೋಗಿದ್ದಾರೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅವರು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಅನೇಕರು ಅವರನ್ನು ಹಿಂಬಾಲಿಸ್ತಾರೆ. ಆದರೆ ಒಂದು ದಿವಸ ಅವರೊಂದು ಉಪದೇಶವನ್ನು ಮಾಡ್ತಾರೆ. ನೀವು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯದ ಹೊರತು ನಿಮ್ಮಲ್ಲಿ ಜೀವ ಇಲ್ಲ ಎಂಬುದಾಗಿ.
ಆ ಉಪದೇಶವನ್ನು ಕೇಳಿ ಆ ಜನಗಳು, ಇದು ಎಂಥ ಉಪದೇಶ, ಇದು ಕಠಿಣವಾದ ಉಪದೇಶ, ಈತನ ರಕ್ತವನ್ನು ನಾವು ಹೇಗೆ ಕುಡಿಯೋದಕ್ಕೆ ಸಾಧ್ಯ, ಈತನ ಮಾಂಸವನ್ನು ನಾವು ಹೇಗೆ ತಿನ್ನೋದಕ್ಕೆ ಸಾಧ್ಯ ಅಂತ ಹೇಳಿ ಆತನನ್ನು ಹಿಂಬಾಲಿಸುವುದನ್ನು ಬಿಟ್ಟು ಬಿಡ್ತಾರೆ. ಎಷ್ಟೋ ಜನಗಳು ಆತನನ್ನು ಬಿಟ್ಟು ಅಗಲಿ ಹೋಗ್ತಾರೆ. ಅಪೊಸ್ತಲರು 12 ಜನಗಳು ಆತನನ್ನು ಹಿಂಬಾಲಿಸ್ತಾರೆ. ಆದರೆ ಅದರಲ್ಲೂ ಸಹ ಒಬ್ಬ ಒಂದು ಕಾಲದಲ್ಲಿ ಹಣಕ್ಕೋಸ್ಕರವಾಗಿ ಫರಿಸಾಯರ ಬಳಿಗೆ ಹೋಗಿ ಯೇಸು ಕ್ರಿಸ್ತನನ್ನು ಹಿಡಿದುಕೊಟ್ಬಿಡ್ತಾನೆ. ನಾವು ದೇವರ ವಾಕ್ಯದಲ್ಲಿ ಪೌಲು ತಿಮೋತಿಗೆ ಪತ್ರವನ್ನು ಬರೆಯುವಾಗ ದೇಮ ಇಹಲೋಕವನ್ನು ಪ್ರೀತಿಸಿ ನನ್ನಿಂದ ಹೊರಟು ಹೋದ ಅಂತ ಬರೀತಾನೆ. ಆಗ ದೇಮ ಅನ್ನುವಂಥ ಮನುಷ್ಯ ಇಹಲೋಕವನ್ನು ಪ್ರೀತಿಸಿ ಅವನು ಹೊರಟು ಹೋಗ್ತಾನೆ. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ಆ ಬರಹಗಾರ ಬರೆಯೋದೇನಂತಂದರೆ, ಅನೇಕರು ವಾಡಿಕೆಯಾಗಿ ಸಭೆಯಾಗಿ ಕೂಡಿ ಬರುವುದನ್ನು ಬಿಟ್ಟು ಬಿಟ್ಟಿದ್ದಾರೆ ಅಂತ ಬರೀತಾನೆ. ಆಗ ದೇವರ ವಾಕ್ಯದಲ್ಲೆಲ್ಲ ಹಿಂಜರಿದು ಹೋಗುವಂಥ ಮನುಷ್ಯರುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ. ಇದೇ ರೀತಿಯಾಗಿಯೇ ಇವತ್ತು ಅನೇಕರು ಹಿಂಜರಿದು ಹೋಗಿದ್ದಾರೆ. ಪೂರ್ವದಲ್ಲಿ ತಮಗಿದ್ದಂಥ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. ಕರ್ತನ ಮೇಲೆ ತಮಗಿದ್ದಂಥ ಭಕ್ತಿಯನ್ನು ಕಳೆದುಕೊಂಡಿದ್ದಾರೆ. ತಮಗಿದ್ದಂಥ ಕರ್ತನ ಮೇಲಿನ ಪ್ರೀತಿಯನ್ನು ಕಳೆದುಕೊಂಡಿದ್ದಾರೆ. ತಮ್ಮ ಪರಿಶುದ್ಧತೆಯನ್ನು ಕಳೆದುಕೊಂಡಿದ್ದಾರೆ. ತಮಗಿದ್ದಂಥ ನೀತಿಯನ್ನು ಕಳೆದುಕೊಂಡಿದ್ದಾರೆ. ತಮಗಿದ್ದಂಥ ಅರ್ಪಣೆಯನ್ನು ಕಳೆದುಕೊಂಡಿದ್ದಾರೆ. ದೇವರ ಕೃಪೆಯಿಂದ ಹೊರಗೆ ಹೋಗಿದ್ದಾರೆ. ಅನೇಕರು ತಮಗೆ ಸಿಕ್ಕಿರುವಂಥ ಕರ್ತನನ್ನು ಬಿಟ್ಟು ಬಿಟ್ಟಿದ್ದಾರೆ. ಆದರೆ ನಾನು ನೀವು ಅಂಥ ಕೆಲಸವನ್ನು ಮಾಡುವಂಥವர்களಾಗಿ ಇರಬಾರದು. ನಿಮಗೆ ಸಿಕ್ಕಿರುವಂಥ ಕರ್ತನನ್ನು ಎಂದಿಗೂ ಬಿಟ್ಟು ಬಿಡಬೇಡಿರಿ. ಕಡ್ಡೆಯವರೆಗೂ ಆತನಲ್ಲಿ ನೆಲೆನಿಂತು ಜೀವಿಸಿರಿ. ಹಲ್ಲೆಲೂಯ. ಆದರೆ ಈ ರೀತಿಯಾಗಿ ಕರ್ತನನ್ನು ಬಿಟ್ಟು ಹಿಂಜರಿದು ಹೋಗಿರುವಂಥ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ? ನಾವು ದೇವರ ವಾಕ್ಯವನ್ನು ಗಮನಿಸಿ ನೋಡುವಾಗ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 12ರಿಂದ 13ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋದೇನಂತಂದರೆ, ಸಹೋದರರೇ ನೋಡಿಕೊಳ್ಳಿ ಹುಷಾರಾಗಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯವು ನಿಮ್ಮಲ್ಲಿ ಯಾವನಲ್ಲಿ ಹುಟ್ಟಬಾರದು. ದೇವರನ್ನು ಬಿಟ್ಟು ಅಗಲಿ ಹೋಗುವಂಥ ಚಿಂತೆ ನಿಮ್ಮಲ್ಲಿ ಯಾರಲ್ಲಿ ಬರದ ಹಾಗೆ ಎಚ್ಚರಿಕೆಯಾಗಿರಿ. ನಿಮ್ಮಲ್ಲಿ ಒಬ್ಬನು ಪಾಪದಿಂದ ಮೋಸ ಹೋಗಿ, ಅಂದರೆ ಪಾಪ ನಿಮ್ಮನ್ನು ಮೋಸಗೊಳಿಸಿ ನಿಮ್ಮ ಹೃದಯವನ್ನು ಕಠಿಣ ಮಾಡಿ ಕರ್ತನನ್ನು ಬಿಟ್ಟು ಅಗಲಿ ಹೋಗುವ ಹಾಗೆ ಮಾಡಿಬಿಡುತ್ತೆ. ಆ ರೀತಿಯಾಗಿ ಆಗದ ಹಾಗೆ, ಪಾಪ ನಿಮ್ಮನ್ನು ಮೋಸ ಮಾಡದ ಹಾಗೆ, ಕರ್ತನನ್ನು ಬಿಟ್ಟು ಅಗಲಿ ಹೋಗುವ ಹಾಗೆ ಮಾಡದಂತೆ ಗಮನವಾಗಿರಿ, ಒಬ್ಬರನ್ನೊಬ್ಬರು ಎಚ್ಚರಿಸಿ ಅಂತ ದೇವರ ವಾಕ್ಯ ನಮಗೆ ಹೇಳೋದನ್ನು ನಾವು ಕಾಣ್ತೀವಿ. ಆಗ ದೇವರ ವಾಕ್ಯ ನಮಗೆ ಹೇಳೋದೇನಂತಂದರೆ, ಕರ್ತನನ್ನು ನಾವು ಬಿಟ್ಟು ಅಗಲಿ ಹೋಗುವಂಥವர்களಾಗಿ ಇರಬಾರದು ಅಂತ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತೆ. ಅದು ಮಾತ್ರ ಅಲ್ದರ 6ನೇ ಅಧ್ಯಾಯ ವಾಕ್ಯಗಳು 4ರಿಂದ 8ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂಡನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಭೂಮಿಯು ತನ್ನ ಮೇಲೆ ಅನೇಕ ಬಾರಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಟ್ಟುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತಾರೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಅದರ ಅಂತ್ಯವು ಸುಡಲ್ಪಡುವಂಥದ್ದೇ. ಇಲ್ಲಿ ದೇವರ ವಾಕ್ಯ ಹೇಳೋ ಮಾತೇನಂತಂದರೆ, ಯಾರಾದರೂ ಒಬ್ಬರು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕರ್ತನ ರಕ್ಷಣೆಗೆ ಬಂದು ಪವಿತ್ರಾತ್ಮನನ್ನು ಹೊಂದಿಕೊಂಡು ದೇವರ ವಾಕ್ಯದ ಶ್ರೇಷ್ಠತೆಯನ್ನು ತಿಳಿದು ಮುಂದೆ ಬರುವುದಕ್ಕೆ ಹೇಳುವಂಥ ಹೊಸ ಆಕಾಶ, ಹೊಸ ಭೂಲೋಕ, ಹೊಸ ಸೃಷ್ಟಿ, ದೇವರ ಸಕಲ ಕಾರ್ಯಗಳನ್ನು ಅರಿತು ಅವರು ಭ್ರಷ್ಟರಾದರೆ, ನಂಬಿಕೆಯಲ್ಲಿ ಹಿಂಜರಿದು ಹೋದರೆ ಅವರಲ್ಲಿ ಮಾನಸಾಂತರವನ್ನು ಉಂಟು ಮಾಡೋದು ತುಂಬ ಕಷ್ಟ. ಆದರೆ ಅಂಥ ಪರಿಸ್ಥಿತಿ ನಿಮ್ಮಲ್ಲಿ ಬರದ ಹಾಗೆ ನಿಮ್ಮನ್ನು ಕಾದುಕೊಳ್ಳಿ ಅಂತ ಹೇಳಿ ಅಂಥವ್ರು ಮಾಡೋ ಕೆಲಸ ಏನಂತಂದರೆ, ಅವರು ದೇವರ ಮಗವನ್ನ ಪುನಃ ಶಿಲುಬೆಗೆ ಹಾಕುವಂಥವರುಗಳಾಗಿ ಅವರು ಇರ್ತಾರೆ. ಅವರು ಆತನನ್ನು ಪುನಃ ಅವಮಾನ ಮಾಡುವಂಥವರುಗಳಾಗಿ ಇರ್ತಾರೆ. ಅಂಥ ಕೃತ್ಯವು ನಿಮ್ಮಿಂದ ಆಗದ ಹಾಗೆ ನೋಡಿಕೊಳ್ಳಿ ಅಂತ ದೇವರ ವಾಕ್ಯ ನಮ್ಮಲ್ಲಿ ಹೆಚ್ಚಿಸುತ್ತೆ. ಅದೇ ರೀತಿಯಾಗಿ ಒಂದು ವೇಳೆ ಒಂದು ಭೂಮಿ ಬಿತ್ತನೆ ಮಾಡಿ ಆ ವ್ಯವಸಾಯ ಮಾಡೋದಕ್ಕೆ ಎಲ್ಲ ಕಾರ್ಯಗಳನ್ನು ಮಾಡಿದಾಗ ಅದು ಒಳ್ಳೆಯ ಫಲ ಕೊಟ್ಟರೆ ಅದಕ್ಕೆ ಆಶೀರ್ವಾದ ಬರುತ್ತೆ. ಆದರೆ ಒಂದು ಭೂಮಿಯಲ್ಲಿ ಉತ್ತಿ ಬಿತ್ತನೆ ಮಾಡಿ ಎಲ್ಲ ಮಾಡಿದ ಮೇಲಿಂದ ಅದು ಒಳ್ಳೆ ಫಲ ಕೊಡೋದಕ್ಕೆ ಬದಲಾಗಿ ಕಳೆಗಳನ್ನು, ಮುಳ್ಳುಗಳನ್ನು ಕೊಟ್ಟರೆ ಏನು ಮಾಡ್ತಾರೆ?
ಆ ಫಲವನ್ನು ಶಪಿಸ್ತಾರೆ. ಕಡೆಗೇನು ಮಾಡ್ತಾರೆ, ಆ ಮುಳ್ಳು ಕಳೆಗಳನ್ನೆಲ್ಲ ತಗೊಂಡು ಎಲ್ಲ ಸುಟ್ಟಾಕ್ತಾರೆ. ಅದೇ ರೀತಿಯಾಗಿ ಕರ್ತನನ್ನ ಬಳಿಗೆ ಬಂದು ಫಲವನ್ನು ಕೊಡದೆ ಕರ್ತನಿಂದ ಹಿಂಜರಿದು ಹೋಗಿ ಆ ಕಳೆಗಳ ಹಾಗೆ ಮುಳ್ಳುಗಳ ಹಾಗೆ ಬದಲಾಗಿ ಹೋಗುವಂಥವ್ರುಗಳ ಅಂತ್ಯಸ್ಥಿತಿ ಅದೇ ಆಗಿರುತ್ತೆ. ಎಚ್ಚರಿಕೆಯಾಗಿರಿ ಅಂತ ದೇವರ ವಾಕ್ಯ ನಮಗೆ ಹೇಳೋದನ್ನು ನಾವು ಕಾಣ್ತೇವೆ. ಇನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯಗಳು 26ರಿಂದ 31ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯಾಕೆಂದರೆ ಸತ್ಯದ ಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಮೋಶ ಈ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದೆ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾ ವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿಬಿಡುವುದು ಭಯಂಕರವಾದದ್ದು. ಇಲ್ಲಿ ದೇವರ ವಾಕ್ಯ ಹೇಳೋದು ಏನಂತಂತಂದರೆ, ನಾವು ಸತ್ಯವನ್ನೆಲ್ಲ ತಿಳಿದು ಆ ಸತ್ಯವನ್ನು ತಿರಸ್ಕರಿಸಿ ಬೇಕು ಅಂತ ಪಾಪ ಮಾಡ್ಕೊಂಡು ಬದುಕೊಂಡು ಹೋದರೆ ನಮ್ಮನ್ನು ರಕ್ಷಿಸುವುದಕ್ಕೆ ಬೇರೆ ಯಾವ ಯಜ್ಞ ಸಹ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರ ಆಜ್ಞೆಗಳನ್ನು, ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲ 3 ಸಾಕ್ಷಿಗಳ ಮೇಲೆ ಮರಣದಂಡನೆ ಆಗುತ್ತೆ. ಹೀಗಿರುವಾಗ ಯೇಸು ಕ್ರಿಸ್ತನನ್ನು ತುಳಿದು ಆತನ ಪವಿತ್ರ ರಕ್ತವನ್ನು ಅಶುದ್ಧವೆಂದು ಎಣಿಸಿ ದೇವರ ಕೃಪಾ ವರವಾಗಿರುವ ಆತ್ಮರನ್ನು ತಿರಸ್ಕಾರ ಮಾಡಿದವನಿಗೆ ಎಂಥ ದಂಡನೆ ಆಗಬಹುದು ಯೋಚನೆ ಮಾಡಿ. ದೇವರ ಕೈಯಲ್ಲಿ ಸಿಕ್ಕಿಬಿಡುವಂಥದ್ದು ಭಯಂಕರವಾದದ್ದು ಅಂತ ದೇವರ ವಾಕ್ಯ ನಮಗೆ ಎಚ್ಚರಿಸುವಂಥದ್ದನ್ನು ನಾವು ಕಾಣ್ತೇವೆ. ಆಗ ದೇವರ ವಾಕ್ಯ ನಮಗೆ ಹೇಳೋದಲ್ಲ ಏನಂತಂದರೆ, ಕರ್ತನಲ್ಲಿ ನೀವು ಇಟ್ಟಿರುವಂಥ ವಿಶ್ವಾಸದಲ್ಲಿ ಹಿಂಜರಿದವರಾಗಿ ಕಡ್ಡೆಯವರೆಗೂ ಆತನ ಮೇಲಿನ ನಂಬಿಕೆಯಿಂದ ನಿಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟು ಜೀವಿಸಿ ಅಂತ ನಮ್ಮನ್ನು ದೇವರ ವಾಕ್ಯ ಪದೇ ಪದೇ ಎಚ್ಚರಿಸುವುದನ್ನು ನಾವು ಕಾಣ್ತೇವೆ. ಆದರೆ ಅನೇಕರೇನಾಗಿದ್ದಾರೆ, ದೇವರಿಟ್ಟಿರುವಂಥ ನಂಬಿಕೆಯಲ್ಲಿ ಹಿಂಜರಿದು ಭ್ರಷ್ಟರಾಗಿ ಹೋಗಿದ್ದಾರೆ. ನಾನು ನೀವು ಆ ರೀತಿಯಾಗಿ ಭ್ರಷ್ಟರಾಗಿ ಹೋಗದ ಹಾಗೆ ನಮ್ಮ ನಂಬಿಕೆಯನ್ನು ಕಡೆಯವರೆಗೂ ನಾವು ಕಾದುಕೊಳ್ಳಬೇಕು. ಹಲ್ಲೆಲೂಯಾ. ನಮಗೆ ಸಿಕ್ಕಿರುವಂಥ ಕರ್ತನನ್ನು ಬಿಡದೆ ನಾವು ಕಡೆಯವರೆಗೂ ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ಈ ವಾಕ್ಯವನ್ನು ಕೇಳುವಂಥ ನಿಮ್ಮಲ್ಲಿ ಯಾರಾದರೂ ಕರ್ತನನ್ನು ಬಿಟ್ಟು ಹಿಂಜರಿದು ಹೋಗಿ ಕರ್ತನಿಲ್ಲದವರುಗಳಾಗಿ ಬದುಕ್ತಾ ಇದ್ದರೆ ಆತನು ಇವತ್ತು ನಮಗೆ ಹೇಳೋ ಮಾತು, ತಿರುಗಿ ನನ್ನ ಬಳಿಗೆ ಬಾ, ತಿರುಗಿ ನನ್ನ ಬಳಿಗೆ ಬಾ ಅಂತ ದೇವರು ಕರೀತಾರೆ. ಇವತ್ತು ಈ ವಾಕ್ಯವನ್ನು ನೀವು ಕೇಳೋ ಹಾಗೆ ಅವರು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಿಮಗೆ ಇನ್ನೂ ಅವಕಾಶವಿದೆ. ಕರ್ತನ ಬಳಿಗೆ ಹಿಂತಿರುಗಿ ಬರುವುದಕ್ಕೆ ನಿಮಗೆ ಅವಕಾಶವಿದೆ. ಅದಕ್ಕಾಗಿಯೇ ಈ ವಾಕ್ಯವನ್ನು ಅವರು ಕೇಳುವ ಹಾಗೆ ಮಾಡ್ತಾ ಇದ್ದಾರೆ. ಆತನ ಕರೆಗೆ ಕಿವಿಗೊಟ್ಟು ಹಿಂತಿರುಗಿ ಕರ್ತನ ಬಳಿಗೆ ಬನ್ನಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ಆಗ ನಾನು ನೀವು ಸಿಕ್ಕುವುದನ್ನು ಬಿಡಬಾರದು, ನಮಗೆ ಸಿಕ್ಕಿರುವಂಥ ಯಾವುದನ್ನು ಬಿಡಬಾರದು, ನಮಗೆ ಸಿಕ್ಕಿರುವ ಕರ್ತನನ್ನು ನಾವು ಬಿಟ್ಟು ಕೊಡಬಾರದು. ಹಲ್ಲೆಲೂಯಾ. ಆಗ ಈಗಾಗಲೇ ನಾವು ಕರ್ತನನ್ನು ಅರಿತಿದ್ದರೆ ಆತನನ್ನು ನಾವು ಬಿಟ್ಟು ಕೊಡಬಾರದು. ಒಂದು ವೇಳೆ ಕರ್ತನ ಯಾರಿಗಾದರೂ ದೊರೆತು ಅವರು ಆತನನ್ನು ತೊರೆದು ಬಿಟ್ಟು ಹೋಗಿದ್ದಾರೆ, ಆ ಕರ್ತನ ಬಳಿಗೆ ತಿರುಗಿ ಅವರು ಕೂಡಲೇ ಬರುವಂಥವர்களಾಗಿರಬೇಕು. ಆದರೆ ಒಂದು ವೇಳೆ ಇದುವರೆಗೂ ಕರ್ತನ ಬಳಿಗೆ ಬರದೇ ಯಾರಾದರೂ ಇದ್ದರೆ ಅವರು ಕೂಡಲೇ ಕರ್ತನ ಬಳಿಗೆ ಬರಬೇಕು. ಹಲ್ಲೆಲೂಯಾ. ಈಗಾಗಲೇ ಯಾರಿಗೆ ಕರ್ತನ ಸಿಕ್ಕಿದ್ದಾರೋ ಅವರು ಕರ್ತನನ್ನು ಬಿಟ್ಟು ಬಿಡಬಾರದು. ಸಿಕ್ಕಿರುವಂಥ ಕರ್ತನನ್ನು ಬಿಟ್ಟವರು ಆ ಕರ್ತನನ್ನು ತಿರುಗಿ ಹಿಡಿದುಕೊಳ್ಳಬೇಕು. ಇದುವರೆಗೂ ಕರ್ತನನ್ನು ಸಿಗುವ ಹಾಗೆ ಹುಡುಕದೇ ಹೋದವರು ಆತನನ್ನು ಹುಡುಕಬೇಕು. ಆತನನ್ನು ಹುಡುಕುವಾಗ ಆತನ ಸಿಕ್ಕುವನು. ಹಲ್ಲೆಲೂಯಾ. ಒಂದು ವೇಳೆ ಈ ವಾಕ್ಯವನ್ನು ಕೇಳುವಂಥ ನಿಮ್ಮಲ್ಲಿ ಯಾರಿಗಾದರೂ ಯೇಸು ಕ್ರಿಸ್ತನ ಪರಿಚಯ ಇಲ್ಲವಾದರೆ, ದೇವರ ಕುರಿತಾಗಿ ನಿಮಗೆ ತಿಳಿದವಲ್ಲವಾದರೆ, ದೇವರನ್ನು ನೀವು ಹುಡುಕಿ ಇದುವರೆಗೂ ಕಂಡುಕೊಂಡಿಲ್ಲವಾದರೆ ಇವತ್ತೇ ಆತನನ್ನು ಅರಿಯಿರಿ. ಈ ಲೋಕದಲ್ಲಿ ನಾವು ಅರಿಯಬಹುದಾದ ಶ್ರೇಷ್ಠವಾದ ಕಾರ್ಯ ಯಾವುದಾದ್ರೂ ಒಂದಿದೆ ಅಂತಂತಂದರೆ ಅದು ಕರ್ತನಾದ ದೇವರೇ. ಹಲ್ಲೆಲೂಯಾ. ದೇವರು ಇರುವುದು ನಿಜ. ಆತನ ಆಕಾಶವನ್ನು, ಭೂಲೋಕವನ್ನು, ಸಮುದ್ರವನ್ನು ಉಂಟು ಮಾಡಿದ್ದಾರೆ. ಸಕಲ ಜೀವ ಜಂತುಗಳನ್ನು ಉಂಟು ಮಾಡಿದ್ದಾರೆ. ಮನುಷ್ಯರಾಗಿರುವ ನನ್ನನ್ನು ನಿಮ್ಮನ್ನು ಉಂಟು ಮಾಡಿರುವ ಆತನು ಕರ್ತನೆ. ಪರಲೋಕ ಅನ್ನೋದು ನಿಜ, ನರಕ ಅನ್ನೋದು ನಿಜ. ಯಾರು ದೇವರಿಗೆ ಭಯಪಟ್ಟು ಪರಿಶುದ್ಧರಾಗಿ ನೀತಿವಂತರಾಗಿ ಲೋಕದಲ್ಲಿ ಜೀವಿಸ್ತಾರೋ ಅವರು ಮರಣದ ನಂತರ ಪರಲೋಕ ರಾಜ್ಯವನ್ನು ಸೇರ್ತಾರೆ. ಆದರೆ ಯಾರು ದೇವರ ಭಯವಿಲ್ಲದೆ
ಪಾಪವನ್ನು ಮಾಡಿ ಅನೀತಿಯಿಂದ ತಮಗಿಷ್ಟ ಬಂದ ಹಾಗೆ ಜೀವಿಸ್ತಾರೋ ಅವರು ದೇವರ ಕೋಪಕ್ಕೆ ಗುರಿಯಾಗಿ ಮರಣದ ನಂತರ ಅಗ್ನಿ ನರಕಕ್ಕೆ ಒಳಗಾಗ್ತಾರೆ. ಆದರೆ ಮನುಷ್ಯರಲ್ಲಿ ಯಾರೂ ಸಹ ಪರಲೋಕವನ್ನು ಸೇರೋದಿಲ್ಲ. ಯಾಕೆ ಅಂದರೆ ಮನುಷ್ಯರಲ್ಲಿ ಪರಿಶುದ್ಧನು ಒಬ್ಬನಾದರೂ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ, ಪರಿಶುದ್ಧನು ಇಲ್ಲ, ನೀತಿವಂತನು ಒಬ್ಬನಾದರೂ ಇಲ್ಲ. ಎಲ್ಲ ಮನುಷ್ಯರು ಪಾಪವನ್ನು ಮಾಡಿದ್ದಾರೆ. ಹೀಗಿರುವಾಗ ಎಲ್ಲರೂ ನರಕಕ್ಕೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಮನುಷ್ಯರಿಗೆ. ಆದರೆ ಈ ರೀತಿ ಇರುವಾಗಲೇ ದೇವರು ಮನುಷ್ಯರು ನರಕದಲ್ಲಿ ಹೋಗಿ ನಾಶವಾಗಿ ಹೋಗೋದು ಇಷ್ಟವಿಲ್ಲದೆ ತನ್ನ ಒಬ್ಬನೇ ಕುಮಾರನನ್ನು ಯೇಸುವಿನ ಹೆಸರಿನಲ್ಲಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟರು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಎಲ್ಲರೂ ನಾಶವಾಗೋದಕ್ಕಿಂತ ಎಲ್ಲರಿಗೋಸ್ಕರ ನನ್ನ ಮಗನು ನಾಶವಾಗಲಿ ಅಂತ ಆತನನ್ನು ತಾನು ದೇವರು ಒಪ್ಪಿಸಿಕೊಟ್ಟರು. ಆತನು ಯೇಸುವಿನ ಹೆಸರಿನಲ್ಲಿ ಲೋಕಕ್ಕೆ ಬಂದು ಮನುಷ್ಯನಾಗಿ ಲೋಕದಲ್ಲಿ ಜೀವಿಸಿ ಸೇವೆ ಮಾಡಿ ಕಡೆಗೆ ತನ್ನನ್ನು ಶಿಲುಬೆ ಪಾಡಿಗೆ ಒಪ್ಪಿಸಿಕೊಟ್ಟು ಮನುಷ್ಯರೆಲ್ಲರ ಪಾಪಗಳ ಕ್ಷಮೆಗಾಗಿ ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಮಾರಿಪಟ್ಟು ತಾನು ಮರಣವನ್ನು ಅನುಭವಿಸಿದನು. ಮತ್ತೆ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಆತನು ತಿರುಗಿ ಬರುವುದಕ್ಕಿದ್ದಾನೆ. ಇವತ್ತು ನಾವು ಪಾಪಿಗಳು ಎನ್ನುವುದನ್ನು ತಿಳಿದುಕೊಂಡು ಯೇಸು ಕ್ರಿಸ್ತನು ನಮ್ಮ ಪಾಪಗಳ ಕ್ಷಮೆಗಾಗಿ ನಮಗಾಗಿ ಶಿಲುಬೆಯಲ್ಲಿ ನಮ್ಮ ಮರಣವನ್ನು ಹೊತ್ತುಕೊಂಡು ತಾನು ಮರಣವನ್ನು ಅನುಭವಿಸಿದನು ಅನ್ನೋದನ್ನು ನಂಬಿ ದೇವರ ಬಳಿಯಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ ಆತನ ಕುಮಾರನಾಗಿರುವ ಯೇಸು ಕ್ರಿಸ್ತನ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮ್ಮನ್ನು ಶುದ್ಧಿ ಮಾಡುತ್ತೆ, ನಮ್ಮ ಪಾಪಗಳನ್ನೆಲ್ಲ ಪರಿಹರಿಸುತ್ತೆ. ಆತನ ಮೂಲಕ ನಾನು ನೀವು ಪರಲೋಕ ರಾಜ್ಯ ಸೇರೋದಕ್ಕೆ ಅವಕಾಶ ಇದೆ. ಹಲ್ಲೆಲೂಯಾ. ಆದರೆ ಯಾರು ತಮ್ಮ ಪಾಪಗಳಿಗೆ ಮನತಿರುವುದಕ್ಕೆ ಇಷ್ಟವಿಲ್ಲದರ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಇಷ್ಟವಿಲ್ಲದರ, ದೇವರು ಉಚಿತಾರ್ಥವಾಗಿ ತನ್ನ ಕುಮಾರನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಕೊಟ್ಟಿರುವಂಥ ಪಾಪ ಕ್ಷಮಾಪಣೆಯನ್ನು ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಇಷ್ಟವಿಲ್ಲದರ, ತಮ್ಮ ಪಾಪದಲ್ಲೇ ಬದುಕಿ, ತಮ್ಮ ಅಶುದ್ಧದಲ್ಲಿಯೇ ಬದುಕಿ, ತಮ್ಮ ಇಷ್ಟದಂತೆ ಬದುಕಿ ಅವರು ಹೋಗ್ತಾರೋ ಅವ್ರ ಕಡೆಗೆ ಮರಣದ ನಂತರ ದೇವರ ಕೋಪಕ್ಕೆ ಗುರಿಯಾಗಿ ಅಗ್ನಿ ನರಕಕ್ಕೆ ಒಳಗಾಗಬೇಕಾಗುತ್ತೆ. ಆದರೆ ದೇವರಿಗೆ ಅದು ಇಷ್ಟವಿಲ್ಲ. ದೇವರಿಗೆ ಇಷ್ಟ ಎಲ್ಲ ಮನುಷ್ಯರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ತನ್ನ ಬಳಿಗೆ ಬಂದು ರಕ್ಷಣೆ ಹೊಂದಿಕೊಳ್ಳಲಿ ಅನ್ನೋದೇ ದೇವರಿಗೆ ಇಷ್ಟ. ಅದಕ್ಕಾಗಿಯೇ ದೇವರು ತನ್ನ ಒಬ್ಬನೇ ಮಗನನ್ನು ನಮ್ಮೆಲ್ಲರಿಗಾಗಿ ಸಾಯುವುದಕ್ಕಾಗಿ ಒಪ್ಪಿಸಿಕೊಟ್ಟನು. ಆತನಿಗೆ ನಮ್ಮಲ್ಲಿ ಒಬ್ಬರಾದರೂ ನಾಶವಾಗಿ ಹೋಗೋದರಲ್ಲಿ ಇಷ್ಟವಿಲ್ಲ. ಆದರೆ ನಾವು ನಾಶವಾಗಿ ಹೋಗದ ಹಾಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದದ್ದು ನಮಗೆ ಬಹಳ ಮುಖ್ಯ. ಆಗ ಕರ್ತನನ್ನು ಇದುವರೆಗೂ ಒಂದು ವೇಳೆ ನೀವು ಅರಿತಿಲ್ಲ ಅಂತಂತಂದರೆ, ಕರ್ತನ ಇದುವರೆಗೂ ನಿಮಗೆ ಸಿಗಲಿಲ್ಲವೆಂದರೆ ಇವತ್ತೇ ಆತನನ್ನು ಹುಡುಕಿರಿ, ಆತನ ನಮಗೆ ಸಿಗುವನು. ಆತನನ್ನು ಹುಡುಕಿರಿ, ನೀವು ಆತನನ್ನು ಕಂಡುಕೊಳ್ಳುವಿರಿ. ಹಲ್ಲೆಲೂಯಾ. ಆಗ ನಾನು ನೀವು ಸಿಗುವಾಗ ಬಿಡಬಾರದು, ನಮಗೆ ಸಿಗುವಂಥ ಕರ್ತನನ್ನು ಬಿಡಬಾರದು, ನಮಗೆ ಸಿಕ್ಕಿರುವ ಕರ್ತನನ್ನು ನಾವು ಬಿಡಬಾರದು. ಒಂದು ವೇಳೆ ನಾವು ಬಿಟ್ಟಿದ್ದರೂ ಆತನನ್ನು ತಿರುಗಿ ನಾವು ಹುಡುಕಿ ಕಂಡುಕೊಳ್ಳಬೇಕು. ಆತನ ನಮಗೆ ಸಿಗುವನು. ಹಲ್ಲೆಲೂಯಾ. ನಾವೆಲ್ಲ ಇದನ್ನಂತೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ಇರುವೆ ತನಗೆ ಊಟ ಸಿಗುವಾಗ ಅದು ಅದನ್ನು ಬಿಡೋದಿಲ್ಲ, ಎತ್ಕೊಂಡು ಹೋಗುತ್ತೆ. ಕಾರಣ ಏನು? ಅದು ಆಗ ಬಿಟ್ಟರೆ ಮತ್ತೆ ಸಿಗೋದಿಲ್ಲ. ಅದೇ ರೀತಿಯಾಗಿ ನಾನು ನೀವು ನಮಗೆ ಸಿಕ್ಕಿರುವಂಥ ಕಾರ್ಯಗಳನ್ನು ಬಿಡುವಂಥವர்களಾಗಿರಬಾರದು. ನಮಗೆ ಸಿಕ್ಕಿರುವ ಕಾರ್ಯಗಳನ್ನು ಯಾವುದನ್ನು ನಾವು ಬಿಡಬಾರದು. ನಮಗೆ ಸಿಕ್ಕಿರುವ ಕರ್ತನನ್ನು ನಾವು ಬಿಡಬಾರದು. ಆತನು ನಮಗೆ ಅನುಗ್ರಹಿಸಿದ ರಕ್ಷಣೆಯನ್ನು ನಾವು ಬಿಟ್ಟು ಬಿಡಬಾರದು. ನಾವು ಕರ್ತನನ್ನು ಬಿಟ್ಟು ಬಿಡದ ಹಾಗೆ ಬಿಗಿಯಾಗಿ ಹಿಡಿದುಕೊಳ್ಳೋಣ. ಕಡೆಯವರೆಗೂ ಆತನಲ್ಲಿ ಸ್ಥಿರವಾಗಿ ನೆಲೆಯಾಗಿ ಜೀವಿಸೋಣ. ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ, ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ. ಕರ್ತನ ರಕ್ಷಣೆಯಲ್ಲಿ, ಆತನ ಕೃಪೆಯಲ್ಲಿ ಕಡೆಯವರೆಗೂ ನಾವು ಜೀವಿಸೋಣ. ಅದರ ಫಲ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಗುವಂಥ ನಿತ್ಯ ಜೀವ. ಮರಣದ ನಂತರ ನಾವು ಕರ್ತನ ರಾಜ್ಯಕ್ಕೆ ಸೇರಿಸಲ್ಪಟ್ಟು ದೇವರೊಟ್ಟಿಗೆ ಸದಾ ಕಾಲವು ಜೀವಿಸುತ್ತೇವೆ. ನಮಗೆ ಸಿಕ್ಕಿರುವ ಕರ್ತನನ್ನು ನಾವು ಬಿಟ್ಟು ಬಿಡದೇ ಇರೋಣ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ತಂದೆ, ಇರುವೆ ತನಗೆ ಸಿಗುವಂಥದ್ದನ್ನು ಬಿಡುವುದಿಲ್ಲ. ಕಾರಣ ಮತ್ತೆ ಅದು ಅದಕ್ಕೆ ಸಿಗುವುದಿಲ್ಲ. ಅದರಂತೆ ತಂದೆ, ನಮಗೆ ಸಿಕ್ಕಿರುವಂಥ ತಂದೆ ನಿಮ್ಮನ್ನು ನಾವು ಬಿಟ್ಟು ಬಿಡಬಾರದು. ತಂದೆಯೇ, ನಮಗೆ ಸಿಕ್ಕಿರುವಂಥ ನಿಮ್ಮನ್ನು ಕಡೆಯವರೆಗೂ ತಂದೆ ನಾವು ಹಿಡಿದು ನಿಮ್ಮೊಡನೆ ನಡೆಯುವಂಥವர்களಾಗಿ ಇರಬೇಕು. ತಂದೆ, ಅನೇಕರು ನೀವು ತಮಗೆ ಸಿಕ್ಕಿದ್ದಾಗಲೂ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಅಂಥವರು ತಂದೆ ಪುನಃ
ನಿಮ್ಮನ್ನು ಹಿಡಿದುಕೊಳ್ಳಬೇಕು. ಅನೇಕರು ತಂದೆಯೇ ನಿಮ್ಮನ್ನು ಕಂಡುಕೊಳ್ಳಲಿಲ್ಲ, ಅನೇಕರಿಗೆ ಇನ್ನೂ ನೀವು ಸಿಗಲಿಲ್ಲ. ಆದರೆ ತಂದೆ, ಅವರು ನಿಮ್ಮನ್ನು ಹುಡುಕಬೇಕು. ನಿಮ್ಮನ್ನು ಹುಡುಕುವಂಥವರಿಗೆ ನೀವು ಸಿಗುವಿರಿ. ನಿಮ್ಮನ್ನು ಹುಡುಕುವಂಥ ಮನಸ್ಸನ್ನು ತಂದೆಯೇ ಅವರಲ್ಲಿ ಉಂಟು ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮನ್ನು ತಂದೆಯೇ ಅವರು ಕಂಡುಕೊಳ್ಳಲಿ. ನನಗೆ ಕರ್ತನು ಸಿಕ್ಕಿದನೆಂಬುದಾಗಿ ಸಂತೋಷ ಪಡಲಿ ತಂದೆಯೇ. ಅದರಂತೆ ನಾವೆಲ್ಲರೂ ನಡೆಯುವ ಹಾಗೆ ನಮಗೆ ಸಹಾಯ ಮಾಡಿರಿ. ನಿಮ್ಮ ಕೃಪೆಯ ತಂದೆಯೇ ನಮ್ಮೆಲ್ಲರ ಸಂಗಡ ಇರಲಿ. ನಿಮ್ಮ ಹಸ್ತದಲ್ಲಿ ತಂದೆಯೇ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.